ಇಂದಿನ ದಿನಗಳಲ್ಲಿ ಮನೋರೋಗಿಗಳು, ರಕ್ತ ಸಂಬಂಧಿ ಕಾಯಿಲೆ, ಹೃದಯ ಸಂಬಂಧಿಸಿದ ಕಾಯಿಲೆಗಳು ಹೆಚ್ಚುತ್ತಿವೆ. ಇಂತಹ ಸ್ಥಿತಿಗೆ ಭಗವದ್ಗೀತಾ ಪಠಣ ದಿವ್ಯ ಔಷಧಿ ಎಂದು ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶರಾದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ನುಡಿದರು. ಅವರು ಶಿವಮೊಗ್ಗದ DVS ಕಾಲೇಜಿನಲ್ಲಿ ನಡೆದ ಭಗವದ್ಗೀತಾ ಅಭಿಯಾನದ ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯ ನೀಡಿ ಆಶೀರ್ವಚನ ನೀಡಿದರು. ಆಧ್ಯಾತ್ಮಿಕತೆ, ನೈತಿಕತೆ, ಸಾಮರಸ್ಯಕ್ಕೆ ಭಗವದ್ಗೀತಾ ಅಭಿಯಾನ ಎಲ್ಲ ಸಿದ್ಧಾಂತಗಳು, ಎಲ್ಲ ಆಚಾರ್ಯರು, ಎಲ್ಲ ಮತಪಂಥಗಳು ಸಾಮರಸ್ಯದಿಂದ ಇರುವುದು ಭಗವದ್ಗೀತೆಯಲ್ಲಿ ಅಡಗಿದೆ. ರಾಷ್ಟ್ರೀಯ ಭಾವೈಕ್ಯತೆ ಭಗವದ್ಗೀತೆಯಿಂದ ಮಾತ್ರ ಸಾಧ್ಯ ಎಂದರು. ಭಯೋತ್ಪಾದನೆ ನಿರ್ನಾಮವಾಗಬೇಕು. ಭಯೋತ್ಪಾದನೆಯಲ್ಲಿ ಸುಶಿಕ್ಷಿತರೇ ಹೆಚ್ಚು ಇರುವುದು ಖೇದಕರ ಸಂಗತಿ. ಇದಕ್ಕೆ ಮೂಲ ಕಾರಣ ಶಿಕ್ಷಣದಲ್ಲಿ ಸಂಸ್ಕಾರದ ಕೊರತೆ. ಭಗವದ್ಗೀತೆಯು ಇಂತಹ ಒಳ್ಳೆಯ ಸಂಸ್ಕಾರಗಳನ್ನು ನೀಡುವ ಮುಖ್ಯ ಪಾತ್ರ ವಹಿಸುತ್ತದೆ. ಈ ವರ್ಷ ಅಭಿಯಾನಕ್ಕೆ ಭಗವದ್ಗೀತೆಯ 11ನೇ ಅಧ್ಯಾಯವನ್ನು ವಿಶೇಷವಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂದು ಈ ಅಧ್ಯಾಯದ ಮಹತ್ವವನ್ನು ವಿವರಿಸಿದರು. ಭಗವಂತನನ್ನು ನೋಡಬಹುದು ಎಂಬ ಅದ್ಭುತ ಸಂದೇಶವನ್ನು ಭಗವಂತನೇ ನೀಡಿದ್ದಾನೆ. ಭಗವಂತನ ಮಹತ್ವ, ಮಹಿಮೆ, ಸಾಕ್ಷಾತ್ಕಾರ ಇರುವುದು ಈ ಅಧ್ಯಾಯದಲ್ಲಿ. ವಿದ್ಯಾರ್ಥಿಗಳಿಗೆ ಓದುವಲ್ಲಿ, ತಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ, ನನಗೆ ವಿದ್ಯೆಯೇ ಬೇಕು ಎನ್ನುವ ತತ್ಪರತೆ, ಇಂದ್ರಿಯಗಳ ನಿಗ್ರಹ ಅತ್ಯಂತ ಅವಶ್ಯಕ ಎಂದರು. ಶ್ರದ್ಧಾವಾನ್ ಲಭತೆ ಜ್ಞಾನಂ ಎಂಬಂತೆ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಶ್ರೇಯಸ್ಸಿಗೆ ದಾರಿ ಎಂದರು. ಉದಾಹರಣೆಯಾಗಿ ಶ್ರದ್ಧೆಗೆ ಏಕಲವ್ಯ, ತತ್ಪರತೆಗೆ ಉದಾಹರಣೆಯಾಗಿ ನಂದಿ ಎಂದರು. ಇಂದ್ರಿಯ ನಿಗ್ರಹಕ್ಕೆ ಪ್ರಧಾನವಾಗಿ ವಿದ್ಯಾರ್ಥಿಗಳು ಮೊಬೈಲ್ ಮತ್ತು ದೂರವಾಣಿಯನ್ನು ಬಿಡಬೇಕು. ಇಂದಿನ ದಿನಮಾನಗಳಲ್ಲಿ ಎಲ್ಲದಕ್ಕೂ ಭಗವದ್ಗೀತೆಯೇ ದಿವ್ಯ ಔಷಧ ಎಂದರು. ವೇದಿಕೆಯಲ್ಲಿ ಉಪಾಧ್ಯಕ್ಷ SP ದಿನೇಶ್, ಸಹ ಕಾರ್ಯದರ್ಶಿ ಸತೀಶ್ ಕುಮಾರ್ ಶೆಟ್ಟಿ, ಕಾರ್ಯಾಧ್ಯಕ್ಷ ಅಶೋಕ್ ಭಟ್, ಅಧ್ಯಕ್ಷ KN ರಾಜಪ್ಪ ಕೊಳಲೆ ಇತರರು ಉಪಸ್ಥಿತರಿದ್ದರು. ಉಪನ್ಯಾಸಕಿ ಶ್ರುತಿ ರಾಯ್ಕರ್ ಪ್ರಾರ್ಥಿಸಿದರು. DVS ಕಾಲೇಜಿನ ಕಾರ್ಯದರ್ಶಿ S ರಾಜಶೇಖರ್ ಸ್ವಾಗತಿಸಿದರು. ವಿದ್ವಾನ್ ದತ್ತಮೂರ್ತಿ ಭಟ್ ಪ್ರಾಸ್ತಾವಿಸಿ ಮಾತನಾಡಿದರು. ಉಪಪ್ರಾಚಾರ್ಯ CK ಶ್ರೀಧರ್ ವಂದಿಸಿದರು. ಉಪನ್ಯಾಸಕಿ ಶ್ವೇತಾ ಪ್ರವೀಣ್ ಕಾರ್ಯಕ್ರಮ ನಿರೂಪಿಸಿದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.